ವಿಗ್ರಹ ಬಗ್ಗೆ ನಿಮ್ಗೆ ಗೊತ್ತಾಗಿದ್ದೆ ಅವಾಗ? ನಮ್ಗೆ ನಮ್ಮ ಹಸ್ಬೆಂಡ್ ಹೇಳಿದ್ರು, ಫಸ್ಟ್ ಅವ್ರು ಬತ್ತಿದ್ರು, ನಾನು ಹೋಗ್ಬೇಕು ಅನ್ಕೊಂಡಿದ್ದೆ, ಬರಕ್ ಆಗಿರ್ಲಿಲ್ಲ ಅವಾಗ್ಲಿಂದ. ಇವಾಗ ನಾನು ನವರಾತ್ರಿ ಸ್ಟಾರ್ಟ್ ಮಾಡಿದೆ, ನಮ್ಮ ಮನೆಯವರು ನಾವ್ ಇಬ್ರು ಜೊತೆಲೆ ನವರಾತ್ರಿ ಮಾಡ್ತಿದ್ದೋ. ಏನೋ ಇವತ್ತು ಇದ್ದಕ್ಕಿದ್ದಂಗೆ ನಂಗೆ ಹೋಗ್ಬೇಕು ಅನ್ಸ್ತು. ಇವ್ರಿಗೂ ತುಂಬಾ ಹಿಂಸೆ ಮಾಡ್ತಿದ್ದೆ, ಕರ್ಕೊಂಡೋಗಿ ನೋಡ್ಲೇಬೇಕು ಅಂತ. ನಮ್ಗೆ ಇಲ್ಲಿ ಚಾಮುಂಡೇಶ್ವರಿ ವಿಗ್ರಹ ಇರೋದು ನಮ್ಗೆ ಇದುವರೆಗೂ ಗೊತ್ತಿರ್ಲಿಲ್ಲ. ನಮ್ಗೆ ಇವತ್ತು ಬೆಳಿಗ್ಗೆ ನಮ್ಮ ಅಕ್ಕಪಕ್ಕದ ಮನೆಯವರು ಇಲ್ಲ ಐತೆ ಎಲ್ಲ ಪೂಜೆ ಮಾಡ್ಕೊ ಬರ್ತಾರೆ ಅಂತ ಹೇಳಿದ್ಮೇಲೆ ನಾವು ಪೂಜೆ ಮಾಡ್ಕೋಬೇಕು, ನಾವು ನೋಡ್ಬೇಕು ಅನ್ನೋ ಕುತೂಹಲದಿಂದ ಇಲ್ಲಿ ಬಂದಿದೀವಿ. ಅವ್ರ ಜೊತೆಲೆ ನಾವೇ ಬಂದಿದ್ದಿಲ್ಲಿ, ಅವಾಗೇ ನೋಡಿದ್ದಿದ್ ದೇವ್ರನ್ನ. ಅದನ್ನ ಈ ದೇವ್ರು ನೋಡೋದ್ರಿಗೆ ನನಗೆ ಏನಂತ ರೋಮಾಂಚನ ಅನಿಸ್ತು. ಇಲ್ಲಿ ಏನಪ್ಪಾ ಇಲ್ಲಿ ದೇವ್ರದ ಯಾರು ಊರವರೆಲ್ಲ ಯಾರು ಪೂಜೆನೆ ಮಾಡ್ತಾ ಇಲ್ಲ ಅಂತ. ಸುತ್ತಮುತ್ತ ಎಲ್ಲ ಬರೀ ವಿಗ್ರಹಗಳೇ ಇದೆ. ಈಗ ಎಲ್ಲಿ ನೋಡ್ರು ಸುಮಾರು ವೀರಗಲ್ಲು ವಿಗ್ರಹ ಅಲ್ಲಿ, ಮತ್ತೆ ಬಸವನ ದೇವಸ್ಥಾನ ಎಲ್ಲ ಹಿಂದೆ ಎಲ್ಲ ಇದೆ. ರಂಗದ ಕಲ್ಲು ಕೂಡ ಇದೆ ಇಲ್ಲಿ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರಾಯರ ಭಕ್ತ ಶಿವಕುಮಾರ. RBS 666 ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಹನಿಯೂರು ಗ್ರಾಮದಲ್ಲಿ ತೋಟದಲ್ಲಿ ಚಾಮುಂಡೇಶ್ವರಿ ವಿಗ್ರಹ ಸಿಕ್ಕಿದೆಯಂತೆ. ಆ ವಿಗ್ರಹ ಯಾವ ರೀತಿ ಇದೆ, ಅಲ್ಲಿ ನಡೀತಾ ಇರುವಂತಹ ಚಮತ್ಕಾರಗಳು ಯಾವ ರೀತಿ ಇದೆ ಅನ್ನೋದನ್ನು ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ, ಈಗ ಚನ್ನಪಟ್ಟಣ ಹತ್ರ ಇರುವಂತಹ ಹನಿಯೂರು ಗ್ರಾಮಕ್ಕೆ ಹೋಗೋಣ. ಈಗ ನಾವು ಹೋಗ್ತಾ ಇರುವಂತಹ ಹನಿಯೂರು ಗ್ರಾಮ ಇರೋದು ಬೆಂಗಳೂರಿಂದ 70 ಕಿಲೋಮೀಟರ್ ದೂರದಲ್ಲಿದೆ. ಮೈಸೂರಿಂದ 83 ಕಿಲೋಮೀಟರ್ ದೂರದಲ್ಲಿರುವಂತಹ ಚನ್ನಪಟ್ಟಣ ಕಬ್ಬಾಳು ಮಾರ್ಗದಲ್ಲಿರುವಂತಹ ಹನಿಯೂರು ಗ್ರಾಮ. ಆ ಗ್ರಾಮದಲ್ಲಿ ಒಂದು ತೋಟದಲ್ಲಿ ಚಾಮುಂಡೇಶ್ವರಿ ವಿಗ್ರಹ ಮೂಡಿ ಬಂದಿರುವಂತಹ ಜಾಗಕ್ಕೆ ನಿಮ್ಮನ್ನು ಕರ್ಕೋಗ್ತಾ ಇದ್ದೀನಿ. ಇಲ್ಲಿ ಒಂದು ವಿಗ್ರಹ ಅಲ್ಲ, ಸುಮಾರು ವಿಗ್ರಹಗಳು ಕೂಡ ಇಲ್ಲಿ ಈ ಜಮೀನಿನಲ್ಲಿ ಇದೆ. ಅದೇ ಈ ಜಮೀನು ಮಾಲಕರನ್ನು ಕೂಡ ಮಾತಾಡಿಸಿದ್ದೀವಿ. ಬನ್ನಿ, ಇದರ ವಿಗ್ರಹ ಯಾವ ರೂಪ ಇದೆ, ಅದು ಎಷ್ಟು ವರ್ಷದಿಂದ ಇದು ಇದೆ, ಇದು ಯಾವಾಗ ಸಿಕ್ತು ಅನ್ನೋದನ್ನು ಕೂಡ ನಿಮಗೆ ತಿಳಿಸುವ ಪ್ರಯತ್ನ ಮಾಡ್ತೀನಿ. ಆದರೆ ಇಲ್ಲಿ ನೀವು ಬರಬೇಕು ಅಂತಂದರೆ 24x7 ಯಾವಾಗಾದ್ರು ಬನ್ನಿ. ಈಗ ಸ್ಕ್ರೀನಲ್ಲಿ ಬರ್ತಾ ಇದ್ದಲ್ಲ, ಈ ನಂಬರ್ಗೆ ಫೋನ್ ಮಾಡ್ಕೊಂಡು ನೀವು ಬಂದರೆ ಈ ದರ್ಶನ, ತಾಯಿ ದೇವಿಯ ದರ್ಶನ ಮಾಡ್ಬೋದು. ಹಾಗೆ ವಿಗ್ರಹಗಳು ಎಲ್ಲೆಲ್ಲಿ ಸಿಕ್ಕಿದೆ ಅನ್ನೋದನ್ನು ಕೂಡ ಅವರು ನಿಮಗೆ ಮಾಹಿತಿಯನ್ನು ಕೊಡ್ತಾರೆ. ಈಗ ಬನ್ನಿ, ಚಾಮುಂಡೇಶ್ವರಿ ತಾಯಿಯ ದರ್ಶನ ಮಾಡೋಣ. ಹಾಗೆ ಅದು ಯಾವ ರೀತಿ ಇದೆ ಅನ್ನೋದನ್ನು ಕೂಡ ಇಲ್ಲಿರುವಂತಹ ಗ್ರಾಮಸ್ಥರನ್ನ ಕೇಳಿ ನಾವು ತಿಳ್ಕೊಳ್ಳೋಣ. ಹಾಗೆ ಇದು ಎಲ್ಲಿ ಬರುತ್ತೆ, ಅದೇ ಇದು ಯಾವ ಊರು, ಇಲ್ಲಿಗೆ ಬರಬೇಕಾದ್ರೆ ಯಾವ ರೂಟಲ್ಲಿ ಬರಬೇಕು ಅನ್ನೋದನ್ನು ಕೂಡ ಇಲ್ಲಿರುವಂಥ ಗ್ರಾಮಸ್ಥರನ್ನ ನಾವು ಕೇಳೋಣ. ಈಗ ಬನ್ನಿ, ಮಾತಾಡ್ಸೋಣ. ಈ ಅರ್ಚಕರನ್ನು ಕೂಡ ನಾವು ಮಾತಾಡ್ಸೋಣ. ಈ ದೇವಿಯ ಮಹಿಮೆ ಬಗ್ಗೆ ನಾವು ಕೂಡ ತಿಳ್ಕೊಳ್ಳೋಣ. ನೀವು ಕುತೂಹಲದಿಂದ ನೋಡಬೇಕು ಅಂತಂದರೆ, ಇಲ್ಲಿ ಕಣ್ಣಾರ ನೋಡಬೇಕು ಅಂದರೆ ನೀವು ದಯವಿಟ್ಟು ಇಲ್ಲಿ ಬರ್ಬೋದು. ಬನ್ನಿ, ಈಗ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಮಹೇಶ್ ಅಂತ. ಇಲ್ಲಿ ವಿಗ್ರಹದ ಪೂಜೆ ಬಗ್ಗೆ, ಇದು ಸಿಕ್ಕಿದ್ದು ಬಗ್ಗೆ ನಿಮ್ಗೆ ಎಷ್ಟು ಗೊತ್ತಿದೆಯೋ ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಇದು ತುಂಬಾ ಹಳೆ ವಿಗ್ರಹ. ಇದು ಸುಮಾರು 9ನೇ ಶತಮಾನದ್ದು ಅಂತ ಎಲ್ಲ ಹೇಳ್ತಾ ಇದ್ರು. ಅವಾಗಿಂದ ಪೂಜೆ ಮಾಡ್ತಾ ಇದ್ರು. ಹಿಂದೆಗಡೆ ಹಳೆ ಊರಿತ್ತು, ಹಿಂದೆಗಡೆ ಊರೆಲ್ಲ ಇತ್ತು ದೊಡ್ಡದಾಗೆ. ಅದ್ ನಶಿಸಿ ಹೋದ್ಮೇಲೆ ಕಾಲಾನಂತರ ಹೊಸ ಊರನ್ನ ಇಲ್ಲಿ ಮುಂದೆ ಎಲ್ಲ ಸ್ಥಾಪನೆ ಆಯ್ತು. ಸ್ಥಾಪನೆ ಆದ್ಮೇಲೆ ಕಾಲಕ್ರಮೇಣ ಪೂಜೆ ಮಾಡ್ತಾ ಇರ್ಲಿ, ಇಲ್ಲಿ ಆಟೋಮೆಟಿಕ್ ಎಲ್ಲ ಹಂಗೆ ಸುಮ್ನೆ ಸ್ವಲ್ಪ ದಿನ ನಿಂತೋಯ್ತು. ಇಲ್ಲಿ ಸುತ್ತಮುತ್ತ ಎಲ್ಲ ಬರೀ ವಿಗ್ರಹಗಳೇ ಇದೆ. ಈಗ ಎಲ್ಲಿ ನೋಡ್ರು ಸುಮಾರು ವೀರಗಲ್ಲು ವಿಗ್ರಹ ಅಲ್ಲಿ, ಮತ್ತೆ ಬಸವನ ದೇವಸ್ಥಾನ ಎಲ್ಲ ಹಿಂದೆ ಎಲ್ಲ ಇದೆ. ರಂಗದ ಕಲ್ಲು ಕೂಡ ಇದೆ ಇಲ್ಲಿ. ಈ ದೇವಸ್ಥಾನ ಹಂಗೆ ಇದಾಗಿತ್ತು. ಇಲ್ಲಿ ದೊಡ್ಡ ಒಂದು ಇದು ಬೇವಿನ ಮರ ಇತ್ತು. ಬೇವಿನ ಮರ ಉತ್ತಾ ಇತ್ತು. ಆ ಉತ್ತದೊಳಗಡೆ ಕಾಣ್ತಾ ಇಲ್ಲ, ಸ್ವಲ್ಪ ಕಾಣ್ತಾ ಇತ್ತು ಅವಾಗ. ಸುಮ್ನೆ ಹಂಗೆ ಮೇಲ್ಗಡೆ ಪೂಜೆ ಮಾಡ್ತಾ ಇದ್ರು, ಹೋಗ್ತಾ ಇದ್ರು. ಆಮೇಲೆ ಆ ಮಳೆ ಹೋದಂಗೆಲ್ಲ ಅದು ಗಸಿ ಇಲ್ಲಿ ಮರನು ಕೂಡ ನಶಿಸೋಯ್ತು. ಇವಾಗ ನೀಟಾಗಿ ಕಾಣ್ತಾ ಇದೆ. ಈ ತಾಯಿ ಪಾದದ ಕೆಳಗಡೆ, ಚಾಮುಂಡೇಶ್ವರಿ ಪಾದದ ಕೆಳಗಡೆ ಮಹಿಷಾಸುರನ್ನ ತುಳಿಯುವಂತದ ಇದು ಇದೆ, ಶಿಲೆ ಇದೆ ಇಲ್ಲಿ. ಅಂದ್ರೆ ಸಂಹಾರ ಮಾಡ್ತಾ ಇದ್ದ ಶಿಲೆ ಇದೆ. ನಮ್ಮೂರಿನ ಹಿರಿಯ ಅರ್ಚಕರಾದಂತ ಮಾರಿಗುಡಿ ಅಂಕಣ ಅವರು ಇಲ್ಲಿ ಬಂದು ಅವಾಗ ಹಬ್ಬ ಉಂಡ್ಮೇಲೆ ಪೂಜೆ ಮಾಡ್ಕೋತಾ ಇದ್ರು. ನಾವು ಚಿಕ್ಕ ಹುಡುಗರಲ್ಲಿ. ಅವ್ರ ಕಾಲಾನಂತರ, ಅವ್ರ ಕಾಲವಾದ ಅದು ಪೂಜೆ ನಿಂತೋಯ್ತು. ಇವಾಗ ಆಟೋಮೆಟಿಕ್ ಒಳ ಉಳ್ಬೇಕಾದ್ರೆ ಗೋಚರ ಆದಾಗ ಈ ನಮ್ಮ ಸ್ಥಳೀಯ ಹುಡುಗರೆಲ್ಲ, ನಮ್ಮ ಯುವಕರೆಲ್ಲ ಸೇರ್ಕೊಂಡು, ಗಣಪತಿ ವಿನಾಯಕ ಹುಡುಗ ಸೇರ್ಕೊಂಡು ಆ ವಿಗ್ರಹನ ಓಪನ್ ಮಾಡಿಸಿ ದೇವಿ ಪೂಜೆ ಮಾಡ್ಬೇಕು ಅಂತ ತೀರ್ಮಾನ ತಗೊಂಡು ಈಗ ಪೂಜೆ ಮಾಡ್ತಾ ಇದಾರೆ. ನಾವು ಯಾರ ಪುರೋಹಿತರನ್ನ ಕೇಳಿ. ದಿನ ಆಯ್ತು ಸರ್ ಅದು? ಈಗ ಒಳಬೇಕಾದ್ರೆ ಇದು ಮೇಲ್ಗಡೆ ಉದ್ಭವ ಆಗಿದ್ದು ಎಷ್ಟು ದಿನದಲ್ಲಿ? ರೀಸೆಂಟ್ ಮಳೆ ಹೋದಾಗ, ಅಂದ್ರೆ ರೀಸೆಂಟ್ ಅಂದ್ರೆ ಈ ತಿಂಗಳ 2-3 ತಿಂಗಳಲ್ಲಿ ಈಚೆ. ಹೌದಾ? ಈಚೆ ಆ ವಿಗ್ರಹ ಯಾವ ಪತ್ತೆ ಆಯ್ತು, ನಮ್ಮ ಊರಿನ ನಮ್ಮ ರಂಗಸ್ವಾಮಿ ಅರ್ಚಕ ಇವರು ಇದ್ ಮಾಡೋ ನಿಂಗೇಶು ಮತ್ತೆ ರಾಜು ಮತ್ತೆ ನಮ್ಮ ಕಬ್ಬಾಳ ಯುವಕರು, ನಮ್ಮ ಪ್ರಸಾದ್ ಅವರು ಇಲ್ಲಿ ಬಂದು ವಿಗ್ರಹನ ನೋಡಿ ಅವರು ಪೂಜೆನ ನವರಾತ್ರಿಯಿಂದ ಪೂಜೆ ಸಲ್ಲಿಸ್ತಾ ಇದಾರೆ. ಸಿಕ್ಕಿರುವಂತ ಜಾಗ ಇದು ಯಾರಿಗೆ ಸೇರ್ಬೇಕಾದ ಜಮೀನು ಸರ್? ಇದು ಎಮ್ಮೆ ಹುಚ್ಚಗೌಡ್ರು ಅಂತ ಅವ್ರ ಮೊಮ್ಮಕ್ಕಳಾದಂತ ಮಹೇಶ್ ಅವ್ರ ಜಾಗ, ಮಹೇಶ್ ಅವ್ರಿಗೆ ಅವ್ರು ಸಿಕ್ಕಿರುವಂತದ್ದು. ಅಂದ್ರೆ ಈಗ ಇಲ್ಲಿ ಗುಡಿ ಕಟ್ಟುದು ಏನಾರ ಐಡಿಯಾ ಏನಾರ ಇದೆ? ಅದು ಪುರೋಹಿತರನ್ನ ಕೇಳಿ ಇಲ್ಲಿ ಏನ್ ಮಾಡ್ಬೇಕು, ವ್ಯವಸ್ಥಿತವಾಗಿ ಏನ್ ಮಾಡ್ಬೇಕು ಅಂತ ಹಿರಿಯ ಪುರೋಹಿತರನ್ನ ಒಂದು ವಿಚಾರಣೆ ಮಾಡಿ ಇಲ್ಲಿ ಅಲ್ಲಿ ಕಟ್ಬೇಕು ಅಂದ್ರೆ ಏನೋ ವ್ಯವಸ್ಥೆ ಮಾಡೋಣ ಅಂತ ಎಲ್ಲ ಇದ್ದೀವಿ ಹುಡುಗರೆಲ್ಲ, ಯುವಕರೆಲ್ಲ. ಇಲ್ಲ ಅಂದ್ರೆ ಇಲ್ಲಿಂದ ಏನಾರ ಸ್ಥಳಾಂತರ ಮಾಡುವ ಅವಶ್ಯಕತೆ ಏನಿದೆ? ಸ್ಥಳಾಂತರ ಮಾಡಲ್ಲ,
ಹಾ. ಇದನ್ನ ಹೇಗಿದೆ ಹಾಗೆ ಇರ್ಬೇಕು, ಏನೇ ಮಾಡ್ಬಾರ್ದು ಅಂದ್ರೆ ಸ್ಥಳಾಂತರ ಮಾಡಕ್ ಹೋಗಲ್ಲ. ಹ್ಮ್. ಯಾಕೆಂದ್ರೆ ಸ್ಥಳಾಂತರ ಮಾಡಿದ್ರಲ್ಲ ಬೇರೆ ಎಲ್ಲ ಪ್ರಾಬ್ಲಮ್ ಅಂತ ಹಾಕೊಂಡಿದ್ದಾರೆ. ಸ್ಥಳಾಂತರ ಮಾಡ್ತೀನಿ ಅಂದವ್ರಿಗೆ ಪ್ರಾಬ್ಲಮ್ ಹೌದು ಆಗ್ತಾ ಇದೆ. ಹೌದು. ಹಾ, ಈಗ ಇದ್ರ ಜಮೀನು ಓನರ್ ಸರ್ ನಮಸ್ಕಾರ. ನಮಸ್ಕಾರ. ಅಂದ್ರೆ ಈ ಜಮೀನು ನಿಮ್ದು ಇದು? ಹೌದು ನಮ್ದು. ಅಂದ್ರೆ ಈಗ ಗುಡಿ ಅವ್ರೇನಾರು ಕಟ್ಬೇಕು, ಗ್ರಾಮಸ್ಥರೆಲ್ಲ ಸೇರಿ ಗುಡಿ ಕಟ್ಬೇಕು ಅಂತಂದ್ರೆ ನೀವು ಇದಕ್ಕೆ ಆಜ್ಞೆ ಮಾಡ್ತೀರಾ? ಇದಕ್ಕೆ ನಮ್ದೇನ್ ಅಭ್ಯಂತರ ಇಲ್ಲ. ನಮ್ಮ ಮನೇಲಿ ದೊಡ್ಡವರು ಇದಾರೆ, ಹ್ಮ್. ಅವ್ರ ಹತ್ರ ಮಾತಾಡಿ ಕನ್ಸಲ್ಟ್ ಮಾಡಿ ಹೇಳ್ತೀವಿ. ಅಂದ್ರೆ ದೇವಸ್ಥಾನ ಇಲ್ಲಿ ಗುಡಿ ಕಟ್ಟಲೇಬೇಕು ಅಂದ್ರೆ ಏನಿಲ್ಲ ಮುಂಚೆಯಿಂದಾನು ನಾವು ಇದು ಪೂಜೆ ಮಾಡ್ಕೊ ಬರ್ತಾ ಇದೀವಿ. ನಿಮ್ಗೂ ಗೊತ್ತಿತ್ತು? ನಮಗ್ ಗೊತ್ತಿದೆ ಇದು. ಇಲ್ಲಿ ಸಿದ್ದದೇವ್ರ ಗುಡಿ ಅಂತ ಒಂದಿತ್ತು. ಸಿದ್ದದೇವ್ರ ಗುಡಿ, ಮಹಿಷಾಸುರಿ ಕಲ್ಲು ಇದೆಲ್ಲ ಇದೆ. ಇದು ನಮ್ಮ ಮನೆಗೆ ಇತಿಹಾಸನೇ ಇದೆ ಈ ದೇವಸ್ಥಾನದ ವಿಷಯದಲ್ಲಿ. ಮುಂದಿನ ದಿನದಲ್ಲಿ ತಿಳಿಸೋಣ. ಅದು ಯಾವ ತರ ಅಂತೇಳಿ ಈಗ ಅರ್ಚಕರು ಒಂದು ಇದಕ್ಕೆ ಏನಾರ ಒಂದು ಈಗ ಅದು ಪೂರ್ತಿ ಹೇಳ್ಬೇಕು ಅಂತ ಅಂದ್ರೆ ನಾವು ನಮ್ಮ ಮನೇಲಿ ಹಿರಿಕರುಗಳ ಜೊತೆ ಮಾತಾಡ್ಬೇಕು. ಹೌದು. ನಾವೆಲ್ಲ ಮಕ್ಳಿದ್ದಾಗ ಅವ್ರು ಹೇಳಿದ್ರು ನಮ್ಗೆ, ಈ ತರ ಏನೋ ದೊಡ್ಡ ಕುಂಟೆಗೌಡ ಚಿಕ್ಕ ಕುಂಟೆಗೌಡ ಅಂತ ಅನ್ಬಿಟ್ಟು ನಮ್ ಮುತ್ತಾತಿರು ಅವ್ರ ವಿಷಯದಲ್ಲಿ ಏನೋ ಮಾತಾಡಿದ್ರು ಅಂತ ಕೇಳ್ಪಟ್ಟಿದೀವಿ. ಅದೆಲ್ಲ ಮನೇಲಿ ತಿಳ್ಕೊಂಡು ಮುಂದಿನ ದಿನದಲ್ಲಿ ತಿಳಿಸ್ತೀವಿ ನಾವು. ಸರಿ, ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ಚಲುವರಾಜು ಅಂತ. ಈ ತಾಯಿ ಸಿಕ್ಕಿರೋ ಉದ್ಭವ ಆಗಿರುವಂತಹ ಚಾಮುಂಡೇಶ್ವರಿ ಬಗ್ಗೆ ನಿಮಗೆ ಏನು ಗೊತ್ತು ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಸರ್ ನಮಸ್ತೆ. ಇಲ್ಲಿ ನಮ್ದು ಹಳೆ ಊರು ಅನಿ ಊರು ಅಂತಿದ್ಯಲ್ಲ, ಮೊದ್ಲು ಇಲ್ಲಿ ಚೋಟ್ರೆಲ್ಲ ವಾಸವಾಗಿದ್ರು. ಇವರು ಬೆಟ್ಟದ ಕೆಳಗಡೆ ಇದ್ರು. ಈ ಬೆಟ್ಟ ಕಾಣಿಸ್ತಿದ್ಯಲ್ಲ, ಆ ಬೆಟ್ಟದ ಕೆಳಗಡೆ ಗ್ರಾಮ ಇತ್ತು. ಆ ಗ್ರಾಮದ ಮುಂದ್ಗಡೆ ಇರೋಂತ ದೇವತೆಯವರೆಲ್ಲ ನಮ್ಮ ಗ್ರಾಮನ ಕಾಯ್ತಾ ಇರುವಂತ ದೇವತೆಗಳು ಇವರೆಲ್ಲ. ನಮ್ಮ ಕಾಲಕ್ರಮೇಣವಾಗಿ ದೇವ್ರು ಊರೆಲ್ಲ ಮುಂದಕ್ಕೆ ಹೋಗ್ಬಿಡ್ತು. ಆಗ ಇಲ್ಲಿ ಸ್ಥಾಪನೆ ಮಾಡಿರೋಂತ ನಮ್ಮ ಪೂರ್ವಿಕರು ಈ ದೇವ್ರುಗಳನ್ನ ಸ್ಥಾಪನೆ ಮಾಡಿರೋಲ್ಲ, ಇದನ್ನೆಲ್ಲ ಮುಚ್ಚೋಗ್ಬಿಡ್ತು. ತುಂಬಾ ದೊಡ್ಡ ಮರ ಐತಿ ಇಲ್ಲಿ, ಇದೆಲ್ಲ ಮುಚ್ಚೋಗ್ಬಿಡ್ತು. ಆಮೇಲೆ ಎಲ್ಲ ಇದನ್ನ ಮರ್ತ್ಕೊಂಡ್ಬಿಟ್ರು. ಇಲ್ಲಿ ಇದೊಂದೇ ವಿಗ್ರಹ ಅಲ್ಲ, ತುಂಬಾ ವಿಗ್ರಹಗಳಿದೆ. ತುಂಬಾ ಶಕ್ತಿಶಾಲಿ ಇರುವಂತ ಗುಹೆಗಳು, ಎಲ್ಲಾ ತರ ವಿಶೇಷವಾದಂತ ಶಕ್ತಿ. ಎಲ್ಲೂ ನಮ್ಮ ಅನಿಯೂರಲ್ಲಿ ಇರುವಂತದ್ದು ಯಾರಿಗೂ ಇಲ್ದೇ ಇರುವಂತ ಸೌಲಭ್ಯ ಮತ್ತೆ ಶಕ್ತಿ ಅನಿಯೂರಲ್ಲಿ ವಾಸ ಮಾಡ್ತಿರೋಂತ ನಮ್ಗಿದೆ. ತುಂಬಾ ಶಕ್ತಿ ಅಂತ ಇರುವಂತ ರಂಗನಾಥ ಸ್ವಾಮಿ ಇದಾರೆ. ನಮ್ಮನ್ನ ಕಾಯ್ತಾ ಇರುವಂತ ತುಂಬಾ ಭೈರವೇಶ್ವರ ಸ್ವಾಮಿ, ಮಾರಮ್ಮ ತಾಯಿ, ಶನೇಶ್ವರ ಸ್ವಾಮಿ, ಈ ತರ ಆದಿಶಕ್ತಿ ಎಲ್ಲಾ ತುಂಬಾ ದೇವ್ರುಗಳಿದ್ದಾರೆ. ಆದ್ರೆ ನಮ್ಗೆ ಸಮಯ ಯಾರು ಕೊಡ್ತಿಲ್ಲ ದೇವ್ರಿಗೋಸ್ಕರ. ಈಗ ಹೊಸ ಹೊಸ ದೇವಸ್ಥಾನಗಳು ಕಟ್ಟಿಸ್ಕೊಂತಾರೆ, ಆದ್ರೆ ಹಳೆ ದೇವ್ರುಗಳಿಗೆ ಶಕ್ತಿಗಳನ್ನ ಯಾರು ಇದ್ ಮಾಡಲ್ಲ. ಹಳೆ ದೇವ್ರುಗಳನ್ನೆಲ್ಲ ಬಿಟ್ಬಿಡ್ತಾರೆ. ಅದ್ರಿಂದ ಇವಾಗ ನೋಡಿ, ನಮ್ಗೆ ಕನ್ಸಲ್ಲಿ ಯಾವಾಗ್ಲೂ ಬರ್ತಿತ್ತು ಇಲ್ಲಿ ಒಂದ್ ದೇವ್ರು. ನಮ್ನ ಸುಮಾರು ಇಲ್ಲೊಂದ್ ದೇವ್ರು ಇದೆ, ಅದನ್ನು ಕೂಡ ಕನ್ಸಲ್ ಬರ್ತಿತ್ತು. ಆದ್ರೆ ಈಗ ನವರಾತ್ರಿ ಇರೋದ್ರಿಂದ ತುಂಬಾ ಕನ್ಸಲ್ ಬರ್ತಿತ್ತು. ನಮ್ಗೆ ಯಾರೋ ಒಬ್ರು, ನಾವು ಒಂದ್ ದೇವಸ್ಥಾನದಲ್ಲಿ ಒಂದು ಶಾಸ್ತ್ರ ಆಗ್ತಾಗ ಯಾರೋ ಒಬ್ರು ಬಂದು, ಅವರು ಮಾಧವಾಸ್ ಬ್ರಾಹ್ಮಣ್ಸ್ ಅವ್ರ ಕನ್ಸಲ್ ಹೋಗ್ತಿತ್ತಂತೆ ದೇವ್ರು. ಅವಾಗ ಅವ್ರ ಕನ್ಸಲ್ ಏನ್ ಹೋಗ್ತಿತ್ತು ಅಂದ್ರೆ, ಒಂದು ನದಿ ಹರಿಯೋದಂತೆ, ಪಕ್ಕದಲ್ಲಿ ಎಡಭಾಗದಲ್ಲಿ ಒಂದು ನದಿ ಹರಿಯೋದಂತೆ, ಅದ್ರ ಮುಂದ್ಗಡೆ ಒಂದು ಭೈರವ ಇರೋದಂತೆ, ಹಿಂದ್ಗಡೆ ಶಕ್ತಿ ದೇವ್ರು ಇರೋರಂತೆ. ಅವ್ರ ಕನ್ಸಲ್ಲಿ ಯಾವಾಗ್ಲೂ ಬಂದು ನಾನು ಪೂಜೆ ಮಾಡು ಅಂತ ಅವ್ರಿಗೆ ಯಾವಾಗ್ಲೂ ಕೇಳ್ಕೊಂತಿತ್ತಂತೆ. ಆದ್ರೆ ಅವರು ನನಗ್ ಗೊತ್ತಿರೋ, ಅವ್ರು ಅಲ್ಲಿ ಯಾರೋ ತುಂಬಾ ದೂರದವ್ರು, ಮೈಸೂರವ್ರು. ಅಲ್ಲೇ ಹಿಂಗೆ ಅಲ್ಕೊಂಡ್ ಬಂದು ನಮ್ಮ ಹತ್ರಕ್ ಬಂದ್ರು. ಏನೋ ಗೊತ್ತಿಲ್ಲ, ಅವ್ರು ಬಂದ್ರು ನಮ್ಮ ಹತ್ರ ಕೇಳಿದ್ರು. ನಮ್ ಕೇಳಿದಾಗ ನಾವು ಒಂದ್ ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡಿದಾಗ, ನೋಡಿ ಬೆಟ್ಟದ ನೀರು ಕರೆಕ್ಟ್ ಆಗಿ ಹಳ್ಳದಲ್ಲಿ ಹೋಗುತ್ತೆ. ಆ ಹಳ್ಳದಲ್ಲಿ ಹೋಗುತ್ತೆ ಬೆಟ್ಟದ ನೀರು. ಅದು ನದಿ ತರನೇ ಅವಾಗ ಹರಿತಿದ್ದು. ಅದು ಬೆಟ್ಟದ ನೀರು. ಮುಂದ್ಗಡೆ ಒಂದು ಭೈರವೇಶ್ವರ ಸ್ವಾಮಿ ಇದ್ದಾರೆ. ಅವರು ಇಲ್ಲಿ ಕ್ಷೇತ್ರ ಪಾಲಕರಾಗಿರ್ತಾರೆ. ಶಕ್ತಿಗಳನ್ನ ಕಾಯುವಂತ ಶಕ್ತಿ ಭೈರವನ್ಗಿರುತ್ತೆ. ಆ ದೇವ್ರು ಕಾಯ್ತಿರ್ತಾರೆ. ಈ ದೇವ್ರು ಬಂದು ಚಾಮುಂಡೇಶ್ವರಿ. ಇದು ಮಹಿಷಾಸುರ ಮರ್ದಿನಿ ಅಂತೀವಿ. ಅಷ್ಟಭುಜಗಳು ಇದೆ. ಆಮೇಲೆ ಮಹಿಷಾಸುರನ ತುಳಿದು ಇಟ್ಕೊಂಡಿದ್ದಾರೆ. ಇಲ್ಲಿ ಹೇಗೆ ಗೌಡಗಿರಿಲಿ ಚಾಮುಂಡೇಶ್ವರಿ ಹೇಗಿದಾರೋ ಅದೇ ತರ ಈ ತಾಯಿನೂ ಇದೇ ತರ ಅಲ್ಲೂ ತುಂಬಾ ಫೇವರ್ ಆಗಿದ್ದಾರೆ. ನಮ್ನ ನವರಾತ್ರಿಗಳಲ್ಲಿ ಕನ್ಸಲ್ ಕಾಣಿಸ್ಕೊಳ್ತಿದ್, ನಮಗೂ ಸೇವೆ ಮಾಡಿಸಿ ಪೂಜೆ ಮಾಡ್ಬೇಕು ನೀವು ಅಂತ ಎಲ್ಲ ಹೇಳೋರು. ನಾನ್ ನಮ್ಮ ಹುಡ್ಗನ್ಗೊಬ್ಬನಿಗೆ ಹೇಳಿದಾರೆ ಪೂಜೆ ಮಾಡೋಣ ಅಂತ. ಆ ಹುಡ್ಗನ ಹೋಗೋಣ ಅಂತ ಅವನು ಹೋಗ್ದೇನು ಬರ್ತಾನೆ ಇರ್ಲಿಲ್ಲ. ನೆಗ್ಲೆಕ್ಟ್ ಸ್ವಲ್ಪ ಅವ್ನಿಗೇನೋ ಕೆಲ್ಸದ್ರಲ್ಲಿ ಸ್ವಲ್ಪ ಬಿಟ್ಬಿಟ್ಟಿದ್ದ, ಹೋಗ್ತಾನೆ ಇರ್ಲಿಲ್ಲ. ಅವನ ಹಸು ತಪ್ಪಿಸ್ಕೊಂಡು ಅವ್ರ ಮನೆ ಇರೋದೆಲ್ಲೋ, ಈ ಹಸು ದೇವಸ್ಥಾನ ಇರೋದೆಲ್ಲೋ, ಅವನ್ನೆಲ್ಲ ಎಲ್ಲಿಂದನೂ ಬಳಸ್ಕೊಂಡ್ ಬಂದು ಹಸು ಬಂದು ಇಲ್ಲೇ ನಿಂತ್ಕೊಂತು. ಅವ್ನ್ಗ ಆಗ ಅನುಭವ ಬರ್ತು. ಆತರ ಇಲ್ಲಿ ಬಂದ್ ಪೂಜೆ ಮಾಡಿ, ಇವರು ಕಬ್ಬಾಳಮ್ಮ ದೇವಸ್ಥಾನದವ್ರು ಅರ್ಚಕರು. ಇವರು ಕೂಡ ಒಂದ್ಸತಿ ಬಂದಾಗ ದೇವ್ರು ನೋಡ್ದೇಟಿಗೆ ಅವ್ರಿಗೆ ಒಂಥರ ಆಕರ್ಷಣೆ ಆಯ್ತು. ದೇವ್ರ ಪೂಜೆ ಮಾಡ್ಬೇಕು ಅಂತ ಅವ್ರ ಮನ್ಸ್ಕೊಂತ ಅವರೇ ಸ್ವಯಂವಾಗಿ ಬಂದು ಅವರೇ ಪೂಜೆ ಮಾಡ್ತಾರೆ. ಅದರಿಂದ ತುಂಬಾ ಶಕ್ತಿ ಇರುವಂತ ದೇವ್ರು ಚಾಮುಂಡೇಶ್ವರಿ ಅಂತ. ತುಂಬಾ ಶಕ್ತಿ ಇರೋ ದೇವ್ರು. ಇದಕ್ಕೆ ನಮ್ಗೆ ನಾವು ಸೇವೆ ಮಾಡೋಣ ಅಂತಿದೀವಿ. ನಮ್ಮ ಹಿರಿಕರೆಲ್ಲ ಒಗ್ಗಟ್ಟಾಗಿ ನಾವು ಮಾಡೋಣ ಅಂತಂದ್ರೆ ಇದು ತುಂಬಾ ವಿಶೇಷವಾಗಿ ಜನಗಳಿಗೆಲ್ಲ ಒಳ್ಳೇದಾಗುತ್ತೆ. ತುಂಬಾ ದೇವ್ರು ಎಲ್ಲ ಸೇವೆ ತಗೋಬೇಕು ಅಂತಿದ್ದಾರೆ. ಆ ತಾಯಿ ಬಯಸಿ ನಾವ್ ಹಿರಿಕರೆಲ್ಲ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ನಾವ್ ಈ ಕ್ಷೇತ್ರನ ತುಂಬಾ ದೊಡ್ಡ ಕ್ಷೇತ್ರ ಮಾಡಕ್ಕೆ ತುಂಬಾ ನಾವು ಕಾಯ್ತಾ ಇದೀವಿ. ಒಳ್ಳೇದಾಗ್ಲಿ. ನಮ್ಮ ಪ್ರಶಾಂತ್ ಅಣ್ಣವ್ರು ಮಾತಾಡ್ತಾರೆ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಪ್ರಶಾಂತ್ ಅಂತ. ಇದ್ರ ಬಗ್ಗೆ ನಿಮ್ಗೆ ಏನ್ ಗೊತ್ತು ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ನೀವು ಕೂಡ ಸರ್ ಎಲ್ಲೋ ಒಂದು 300-400 ಕಿಲೋಮೀಟರ್ ಇಂದ ಬಂದಿದ್ದ. ಅವ್ರು ಹೇಳಿದ್ರ ಹಂಗೆ, ರಾಜು ಹೇಳ್ದಂಗೆ ಅವ್ರ ಜೊತೆಲೆ ನಾವೇ ಬಂದಿದ್ದಿಲ್ಲಿ. ಅವಾಗೇ ನೋಡಿದ್ದಿದ್ ದೇವ್ರನ್ನ. ಅದನ್ನ ಈ ದೇವ್ರು ನೋಡೋದ್ರಿಗೆ ನನಗೆ ಏನಂತ ರೋಮಾಂಚನ ಅನಿಸ್ತು. ಇಲ್ಲಿ ಏನಪ್ಪಾ, ಇಲ್ಲಿ ದೇವ್ರದ ಯಾರು ಊರವರೆಲ್ಲ ಯಾರು ಪೂಜೆನೆ ಮಾಡ್ತಾ ಇಲ್ಲ ಅಂತ ನಮ್ಗನ್ನಿಸ್ತು. ನನ್ಗನ್ಸುತ್ತೆ ಏನಂತಂದ್ರೆ ಪೂಜೆ ಮಾಡ್ಬೇಕು ಅನ್ನಿಸ್ತು. ಅವಾಗಿಂದ ಒಂದು ತಿಂಗಳಿಂದ ನಾವು ಪೂಜೆ ಮಾಡ್ತಾ ಇದೀವಿ ಬಂದು.
ಏನೋ ಇಲ್ಲಿ ಶಕ್ತಿ ಇದೆ, ಅದು ವಿಗ್ರಹ ನೋಡಿದ್ವಲ್ಲ, ಇದು ಏನೋ ಒಂದು ಪವರ್ ಇದೆ ಅಂತ ನಮ್ಗೆ ಅನ್ನಿಸ್ತು. ಅದಕ್ಕೋಸ್ಕರ ನಾವು ನವರಾತ್ರಿಲೇ 9 ದಿನ ಪೂಜೆ ಮಾಡ್ತಾ ಇದೀವಿ. ಅಂದ್ರೆ ಈಗ ಈ ವಿಡಿಯೋ ನೋಡ್ಕೊಂಡು, ಯೂಟ್ಯೂಬ್ ವಿಡಿಯೋ ನೋಡ್ಕೊಂಡು ಎಷ್ಟೋ ಜನ ಬಂದು ಇಲ್ಲಿ ಪೂಜೆ ಮಾಡಿಸೋರ್ಗೆ ಆದ್ಯತೆ ಏನೋ ಇರುತ್ತಾ? ಇರ್ಲಿ, ಇರುತ್ತೆ ಗ್ರಾಮಸ್ಥರನ್ನ ಕೇಳ್ಕೊಂಡ್ ಬಂದ್ ಮಾಡ್ಬೇಕಾ? ಏನಿಲ್ಲ, ಅದೇನು ಅಭ್ಯಂತರ ಏನಿಲ್ಲ. ಯಾಕಂದ್ರೆ ವಿಡಿಯೋ ನೋಡ್ಕೊಂಡ್ ಬಂದು ಅವ್ರು ಪೂಜೆ ಮಾಡ್ತಾರಲ್ವಾ? ಅಭ್ಯಂತರ ಏನಿಲ್ಲ. ಅವರು ಮಾಲೀಕರು ಬಂದು ನನ್ನ ಸ್ನೇಹಿತರನ್ನೇ, ಹಂಗಾಗಿ ಏನ್ ಅಭ್ಯಂತರ ಏನಿಲ್ಲ. ನಮ್ಗೇನು ಅಭ್ಯಂತರ ಇದೇನು ಕೊಟ್ಟಿಲ್ಲ ಅವರು. ನಾವೇ ಬಂದ್ ಮಾಡ್ತಾ ಇದೀವಿ. ಏನಕ್ಕೆ ಅಂತಂದ್ರೆ ಈಗ ಮುಂದೊಂದ್ ದಿನ ದೊಡ್ಡದಾಗಿ ದೇವಸ್ಥಾನ ಆಗ್ಬೇಕು ಅಂತ ಅಂದಾಗ ಅವರು ಕೂಡ ಅವ್ರಿಗೂ ಪ್ರೇರಣೆ ಆದಾಗ ಹೌದು, ಆಗ ಇಲ್ಲಿ ಇದನ್ನೆಲ್ಲ ದರ್ಶನ ಮಾಡಕ್ಕೆ ಅವಶ್ಯಕತೆ ಇರಲ್ತು. ಅದ್ರ ಬದಲು ಈಗ ವಿಡಿಯೋ ಅಪ್ಲೋಡ್ ಆದ ತಕ್ಷಣನೇ ಕೆಲವು ಎಷ್ಟೋ ಜನ ಭಕ್ತಾದಿಗಳು ಬಂದು ದರ್ಶನ ಮಾಡೋಕೆ ಅವಶ್ಯಕತೆ ಇರುತ್ತಲ್ವಾ? ಹೌದೌದು, ಇರುತ್ತೆ. ಸರಿ, ಏನಿಲ್ಲ. ಧನ್ಯವಾದಗಳು. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ನಿಮ್ಮ ಹೆಸರು? ರಮ್ಯಾ ಅಂತ. ವಿಗ್ರಹ ಬಗ್ಗೆ ನಿಮ್ಗೆ ಗೊತ್ತಾಗಿದ್ದೆ ಅವಾಗ? ನಮ್ಗೆ ನಮ್ಮ ಹಸ್ಬೆಂಡ್ ಹೇಳಿದ್ರು, ಫಸ್ಟ್ ಅವ್ರು ಬತ್ತಿದ್ರು, ನಾನ್ ಹೋಗ್ಬೇಕು ಅನ್ಕೊಂಡಿದ್ದೆ, ಬರಕ್ ಆಗಿರ್ಲಿಲ್ಲ ಅವಾಗ್ಲಿಂದ. ಇವಾಗ ನಾನು ನವರಾತ್ರಿ ಸ್ಟಾರ್ಟ್ ಮಾಡಿದೆ. ನಮ್ಮ ಮನೆಯವರು ನಾವ್ ಇಬ್ರು ಜೊತೆಲೆ ನವರಾತ್ರಿ ಮಾಡ್ತಿದ್ದೋ. ಏನೋ ಇವತ್ತು ಇದ್ದಕ್ಕಿದ್ದಂಗೆ ನಂಗೆ ಹೋಗ್ಬೇಕು ಅನ್ಸ್ತು. ಇವ್ರಿಗೂ ತುಂಬಾ ಹಿಂಸೆ ಮಾಡ್ತಿದ್ದೆ, ಕರ್ಕೊಂಡೋಗಿ ನೋಡ್ಲೇಬೇಕು ಅಂತ. ಹೌದು. ಆಮೇಲೆ ಇಲ್ಲಿಗ್ ಬಂದಾದ್ಮೇಲೆ ಹೂವನ್ನು ಕೊಡ್ತು ಪೂಜೆ ಮಾಡ್ತಿರ್ಬೇಕಾದ್ರೆ. ತುಂಬಾ ಒಳ್ಳೇದಾಯ್ತು ಅಂತ ಅನ್ಸ್ತು. ಏನೋ ಪೂಜೆ ಮಾಡ್ತಾ ಇರೋದಕ್ಕೂ ಸಾರ್ಥಕ ಅಂತ ತುಂಬಾ ಮನ್ಸಿಗೆ ನೆಮ್ಮದಿ ಅನ್ಸ್ತು. ತುಂಬಾ ಒಳ್ಳೇದಾಗಿದೆ ಅಂದ್ರೆ ಇವತ್ತು ನೀವು ವಿಗ್ರಹ ನೋಡಿದ್ದು? ಹೌದು ಸರ್, ಇವತ್ತೇ ಫಸ್ಟ್. ನಮ್ಮ ಹಸ್ಬೆಂಡ್ ಹೇಳ್ತಿದ್ರು, ನಾನು ನೋಡಕ್ ಅವತ್ತಿಂದ ಬಂದಿರ್ಲಿಲ್ಲ. ಇವತ್ ನೋಡ್ದಾಗ ತುಂಬಾ ಖುಷಿ ಆಯ್ತು. ಮತ್ತೆ ವಾರನು ಬಂದು ದೇವಿಗೆ ಏನಾದ್ರೂ ನನ್ ಕೈಲಿ ಆದಷ್ಟುನು ನಾನು ಪೂಜೆ ಸಲ್ಲಿಸ್ಬೇಕು ಅಂತ ನಾನು ನಮ್ಮ ಮನೆಯವ್ರು ಇಬ್ರು ಅನ್ಕೊಂಡಿದೀವಿ ಸರ್. ಈಗ ವಿಗ್ರಹ ನೋಡಿದ್ಮೇಲೆ ನಿಮ್ಗೆ ನಿಮ್ ಭಕ್ತಿ ಯಾವ ರೀತಿ ಬಂತು ಅನ್ನೋದ್ರ ಬಗ್ಗೆ ಹೇಳಿ. ಭಕ್ತಿ ಅದೇ ಪೂಜೆ ಮಾಡ್ಬೇಕಾದ್ರೇನೆ ಹೂವ ಬೀಳ್ತು. ಮತ್ತೆ ಇವ್ರು ಹೂವ ಕೇಳಿದಾಗ ನಮ್ಮ ಮನೆಯವ್ರು ಅದು ಹೂವ ಸಡನ್ ಆಗಿ ಕೊಡ್ತು. ತಾಯಿ ಆಯ್ತೆ ಅಂತ ನಂಬಿಕೆ ತುಂಬಾ ಬಲವಾಗೈತೆ ಸರ್ ನಮ್ಗೆ. ಸರಿ, ಧನ್ಯವಾದ. ಥ್ಯಾಂಕ್ ಯು ಸರ್. ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಮಂಗಳಗೌರಿ ಲಕ್ಷ್ಮಿ. ನೀವ್ ಯಾವ್ರವ್ರು? ನಾವು ಅನಿಯೂರವರೇನೆ. ನಮ್ಗೆ ಇಲ್ಲಿ ಚಾಮುಂಡೇಶ್ವರಿ ವಿಗ್ರಹ ಇರೋದು ನಮ್ಗೆ ಇದುವರೆಗೂ ಗೊತ್ತಿರ್ಲಿಲ್ಲ. ನಮ್ಗೆ ಇವತ್ತು ಬೆಳಿಗ್ಗೆ ನಮ್ಮ ಅಕ್ಕಪಕ್ಕದ ಮನೆಯವ್ರು ಇಲ್ಲಿ ಐತೆ ಎಲ್ಲ ಪೂಜೆ ಮಾಡ್ಕೊ ಬರ್ತಾರೆ ಅಂತ ಹೇಳಿದ್ಮೇಲೆ ನಾವು ಪೂಜೆ ಮಾಡ್ಕೋಬೇಕು, ನಾವು ನೋಡ್ಬೇಕು ಅನ್ನೋ ಕುತೂಹಲದಿಂದ ಇಲ್ಲಿ ಬಂದಿದೀವಿ. ನೋಡ್ದೋ ತುಂಬಾ ಖುಷಿ ಆಯ್ತು. ಈಗ ವಿಗ್ರಹ ನೋಡಿ ನಿಮ್ಗೆ ಏನ್ ಅನಿಸ್ತು? ನಮ್ಗೂ ಮನ್ಸಿಗೊಂದ್ ಸ್ವಲ್ಪ ಸಮಾಧಾನ ಅನಿಸ್ತು. ನೋಡಿ ಏನೋ ಶಕ್ತಿ ಇರ್ಬೇಕು ಅದ್ರಲ್ಲಿ ಅಂತ ನಮ್ಗೂ ಅಭಿಪ್ರಾಯ ಇದೆ. ಅಂದ್ರೆ ನಿಮ್ಗೆ ಗೊತ್ತಿಲ್ಲ, ಇವತ್ತು ಗೊತ್ತಾಯ್ತು? ಹೌದು, ಇವತ್ತೇ ಗೊತ್ತಾಗಿದ್ದು ನಮ್ಗೆ. ಅಂದ್ರೆ ಬಾಯಿಂದ ಬಾಯಿಗೆ ಗೊತ್ತಾಗಿ ನಾವು ಬಂದು ಪೂಜೆ ಮಾಡ್ಸ್ಕೊಂಡು ಹೋಗುವ ಅಂತ ಬಂದಿರೋದು. ಅಂದ್ರೆ ಈಗ ವಿಗ್ರಹ ನೋಡಿದ್ರಲ್ಲ ನೀವು, ಹೌದು, ಮಹಿಷಾಸುರ ಮರ್ದಿನಿ ತರ ವಿಗ್ರಹ ಇರೋದ್ರಿಂದ ನಿಮ್ಗೆ ಆ ರೂಪ ನೋಡಿ ನಿಮ್ಗೆ ಏನ್ ಅನಿಸ್ತು ಅದ್ರ ಬಗ್ಗೆ ತಿಳಿಸಿ. ಅದು ದೇವ್ರ ನೋಡಿ ಸರ್, ನಮ್ಗೆ ಇಲ್ಲಿ ಚಾಮುಂಡೇಶ್ವರಿ ಅವಳೆ ಅನ್ನೋದು ನಂಬಿಕೆ ಐತೆ ಸರ್ ನಮ್ಗುನು. ಆ ದೇವ್ರ ನೋಡಿ ನಮ್ಗೂ ಏನೋ ಒಂಥರ ರೋಮಾಂಚನ, ಒಂಥರ ಇದ್ರ ತರ ಅನುಭವ ಆಯ್ತು ಸರ್. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಶಿವರಾಜು. ನೀವ್ಯಾವ್ರವ್ರು? ಅನೂರವ್ರೆ. ಈ ವಿಗ್ರಹ ಸಿಕ್ಕಿದ್ದು ನಿಮಗೆ. ಇದ್ರ ವಿಗ್ರಹದ ಬಗ್ಗೆ ನಿಮ್ಗೆ ಏನ್ ಗೊತ್ತು ಅದ್ರ ಬಗ್ಗೆ ತಿಳಿಸ್ಕೊಡಿ. ವಿಗ್ರಹ ಅಂದ್ರೆ ಹಿಂದೆ ಅದು ದೇವಸ್ಥಾನದ ದೇವರಾಗಿತ್ತು. ಇಲ್ಲಿ ಊರಿತ್ತು, ಊರು ಹಾಳಾಗೋದ್ಮೇಲೆ ಅದು ಸಳ್ಳಿ ಬೇವನ್ ಮರ ಅಂತ ಇತ್ತು. ಇಲ್ಲಿ ಮರದರ್ಗಲ್ಲಿ ಅದು ಸ್ಥಾಪನೆ ಆಗಿತ್ತು, ಮಾಡಿದ್ರು, ಪೂಜೆ ಮಾಡ್ತಾ ಇದ್ರು ಹಿಂದೆ. ಈ ಊರು ಹಾಳಾಗೋಗಿ ಮುಂದಕ್ಕೆ ಹೊಂಟದ್ರಲ್ಲ, ಅವಾಗ ಅದರಿಂದ ಪೂಜೆ ನಿಂತಾಗಿತ್ತು. ಪೂಜೆ ನಿಂತೋಗಿ ಹಂಗೆ ಇತ್ತು. ಯಾವ್ದೋ ಊರಿಗೆ ಮಾರಿ ಕಾರ್ಲಾಗಿಲ್ಲ ಅದು ಏನೋ ಬಂದ್ರೆ ಇಲ್ಲಿ ಬಂದು ವರ್ಷಕ್ಕೊಂದ್ಸಲ ಪೂಜೆ ಮಾಡಿ ತಾಯಿಗೆ ಹಬ್ಬ ಮಾಡ್ತಿದ್ರು. ಹಬ್ಬ ಮಾಡಿ ಇದ್ ಮಾಡಿದಾಗ ಕಾರ್ಲ ಅದು ಇದು ಬರೋದೆಲ್ಲ ನಿಂತೋಯ್ತಿತ್ತು. ಈಗ ಕಂಚಿನ ವಿಗ್ರಹ ನಿಮ್ಗೆ ಸಿಕ್ಕಿದ್ದಲ್ವಾ? ಅದು ಚಿಕ್ಕದು. ಚಿಕ್ಕದು. ಎಲ್ಲಿ ಸಿಕ್ಕಿದ್ದು ನಿಮ್ಗೆ? ಯಾವ ರೀತಿ ಸಿಕ್ಕಿತ್ತು ಅದ್ರ ಬಗ್ಗೆ? ಇಲ್ಲಿ ನಮ್ಮವು 2 ದನ ಇಲ್ಲಿ ಅಲ್ಲೊಂದು ಇಲ್ಲೊಂದು ಕಟ್ಬಿಟ್ಟು ಇಲ್ಲಿ ಲಕ್ಷ್ಮಮ್ಮ ಅಂತ ಅವ್ರ ದನ ಹೇಳ್ಕೊಬರು ಅಂತ ಇಲ್ಲಿ ಹೋಯ್ತಾ ಇದ್ದೆ. ಆ ಕೆಳಗಡೆ ಕಾಲ್ಗಳವಲ್ಲ, ಅವು ಮಣ್ಣು ದಿಬ್ಬದೊಳಗೆ ಕಾಣಿಸ್ತಾ ಇದ್ದು. ಇದು ಹಿಂಗ್ ಕಂಚಿ ಕಾಣಿಸ್ತಾ ಇಲ್ಲ ಅನ್ಬಿಟ್ಟು ಹಿಂಗ ಎಡಗೈಲೆ ಎತ್ತದ ಹಿಂಗ್ ಮ್ಯಾಕೆ ಅಂಡೆಲೆಲ್ಲ ಮಣ್ಣು ಕಚ್ಕೊಬಿಟ್ಟಿತ್ತು. ನೋಡಿ ಹಿಂಗೆ ನೀರ್ ನಿಂತು ಅದೇ ಗುಂಡಿಲಿ ತೊಳೆದ್ಬಿಟ್ಟು ಅಲ್ಲೇ ಮಡಗ್ಬಿಟ್ಟು ಅಲ್ಲೇ ಇರ್ಲಿ ನೋಡು ಅಪ್ಪ ತಾಯಿ ಏನೋ ಒಳ್ಳೇದಾಗುವಂಗದೆ ಅನ್ಬಿಟ್ಟು ಅಲ್ಲೇ ಮಾಡ್ಬಿಟ್ಟು ನಾನು ದನ ಹೇಳ್ಕೊಂಡು ಹೊಂಟದೆ ಕಾಡ್ಗೆ. ಯಾವತ್ತದು ಸಿಕ್ಕಿದ್ದು ನಿಮ್ಗೆ? ನೆನ್ನೆ ದಿನ ಸಿಕ್ಕಿದ್ದು. ನೆನ್ನೆ ಸಿಕ್ಕಿದ್ದು. ಶುಕ್ರವಾರ ದಿನ ಸಿಕ್ಕಿದೆ ಅಂತಂದ್ರೆ ತುಂಬಾ ಶುಭವಾಗ, ಅನೂರಿಗೆ ಕೂಡ ಶುಭವಾಗ್ಲಿ. ಆಗ್ಲೇ ಆದ್ರೂ 11 ಗಂಟೆ 11 ಕಾಲ ಅದು ಸಿಕ್ತಾಗ ನನಗೆ. ಇದು ದೊಡ್ಡ ವಿಗ್ರಹದ ಬಗ್ಗೆ ಮರ ಬೇವಿನ ಮರ ಇತ್ತು, ಹೊಸಳ್ಳಿ ಬೇವಿನ ಮರ ಅಂತ ಇಲ್ಲಿ. ಅದ್ರ ಹಿಂದೆಗಡೆ ಪಕ್ಕದ ಆತಕಾದಂಗ್ ಬಲ್ಕಾದಂಗೆ ಮೂಗುತ್ತಾ ಇತ್ತು, ಅಷ್ಟು ಒಂದು ಆಳದ ಮೇಲೆ ಇತ್ತು ಮೂಗುತ್ತಾ ಅಂತ. ಅಲ್ಲಿ ಸರ್ಪನು ಇತ್ತು, ಇಲ್ಲೇ ಓಡಾಡ್ತಾ ಇದ್ದದು ಸರ್ಪ. ನಾಗರ ಕಲ್ತವೆಲ್ಲ ಓಡಾಡ್ತದೆ. ನೋಡಿದ್ರ ನೀವು? ನಮ್ ಕಣ್ಣು ಕಾಣಲ್ತದು. ಅದ್ರ ಸುಮಾರು ಜನಕ್ಕೆಲ್ಲ ಸಿಕ್ಕದದು. ಸುಮಾರು ಜನಕ್ಕೆಲ್ಲ ಸಿಕ್ತ, ಅದ್ ಯಾರಿಗೂ ಏನ್ ಮಾಡಲ್ತು.
ಸರಿ, ಧನ್ಯವಾದಗಳು ಸರ್. ಆಯ್ತು, ಧನ್ಯವಾದ. ಹಾ, ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹೆಸರು? ರವಿಕುಮಾರ್ ಅಂತ. ನೀವು ಅನಿರವರು? ನೀವು ಈ ಊರಿಗೆ ಯಜಮಾನ್ರು? ಈ ವಿಗ್ರಹ ಸಿಕ್ಕಿರೋದ್ರ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು? ಇದ್ರ ಬಗ್ಗೆ ಪವಾಡದ ಬಗ್ಗೆ ನಿಮ್ಗೆ ಏನು ಗೊತ್ತು ಅದ್ರ ಬಗ್ಗೆ ತಿಳಿಸಿ. ನನಗೆ ಈಗಷ್ಟೇ ಗೊತ್ತಾಗಿತ್ತು. ಈ ಹಿಂದೆ ಇಲ್ಲೆಲ್ಲ ದೇವಸ್ಥಾನಗಳು ಎಲ್ಲ ಜೋರಾಗೆ ಇದ್ದೆ. ಹಿಂದೆ ನಮ್ಮ ಅನಿಯೂರು ಅಂತ ಈಗ ಹೆಸರು ಊರು ಇದು. ಇದಕ್ಕೂ ಮೊದ್ಲೇ ಇಲ್ಲಿ ಅತಿ ಹೆಚ್ಚು ಮಳೆ ಬೀಳು ಪ್ರದೇಶ ಆಗಿರೋದ್ರಿಂದ ಇದನ್ನ ಚಿರಾಪುಂಜಿ ಅಂತ ಕರೀತಾರೆ ಅಂತೇಳಿ ಇತಿಹಾಸ ಇದೆ. ಹಂಗಾಗಿ ಈ ಪ್ರದೇಶ ಎಲ್ಲ ನಮ್ಮ ಅನಿಯೂರು ಸೇರಿದಂಗೆ, ಪಕ್ಕ ರಾಮೇಗೌಡ ದೊಡ್ಡಿ ಸೇರಿದಂಗೆ ಇಲ್ಲಿ ದೇವಾನ್ ದೇವತೆಗಳು ಪಕ್ಕ ದೇವಸ್ಥಾನ, ಸುಮಾರು ದೇವಸ್ಥಾನಗಳಿದೆ. ರಸಸಿದ್ರೇಶ್ವರ, ಮುನೇಶ್ವರ, ಗವಿರಂಗ ಸ್ವಾಮಿ, ಮಾರಮ್ಮ, ಇವ್ರು ಬಂದು ಸಿದ್ದೇಶ್ವರ ಅಂತ ಹಲವಾರು ದೇವಸ್ಥಾನಕ್ಕೆ ತುಂಬಾ ಹೆಸರುವಾಸಿಯಾದ ಗ್ರಾಮ ಇದು. ಹಂಗಾಗಿ ನಮ್ಮ ಊರಿಗೆ ಆದಂತ ಇತಿಹಾಸ ಇದೆ. ಈ ಒಂದು ವಿಗ್ರಹ ಸಿಕ್ಕಿರೋದ್ರಿಂದ ಏನೋ ಒಂದು ಶುಭ ಅಂತೇಳಿ ಎಲ್ಲಾರು ಭಾವಿಸ್ತಾ ಇದ್ದಾರೆ. ಹಾಗಾಗಿ ಇದು ಈ ಜಾಗನೇ ಈ ವಿಶಿಷ್ಟವಾದ ಜಾಗ. ಈಗ ವಿಡಿಯೋ ನೋಡ್ತಾ ಇರುವಂತವ್ರು ಈ ಜಾಗಕ್ಕೆ ಬರ್ಬೇಕು ಅಂತಂದ್ರೆ ಇದು ಯಾವ ಊರು, ಯಾವ ತಾಲೂಕು, ಯಾವ ಜಿಲ್ಲೆಗೆ ಸೇರಿದ್ದು? ಇದು ರಾಮನಗರ ಜಿಲ್ಲೆ, ಚನ್ನಪಟ್ಟಣ ತಾಲೂಕು, ವಿರೂಪಾಕ್ಷಿಪುರ ಹೋಬಳಿ, ಅನಿಯೂರು ಗ್ರಾಮ ಅಂತೇಳಿ. ಈಗ ರಾಮನಗರ ಜಿಲ್ಲೆ ಸಾತ್ನೂರು, ಬೆಂಗಳೂರು ದಕ್ಷಿಣ ಜಿಲ್ಲೆ, ಬೆಂಗಳೂರು ದಕ್ಷಿಣ ಜಿಲ್ಲೆ, ಕಬ್ಬಾಳು ಸಾತ್ನೂರು ರಸ್ತೆ. ಕಬ್ಬಾಳು ಸಾತ್ನೂರು ರಸ್ತೆ ಸುಮಾರು ಚನ್ನಪಟ್ಟಣದಿಂದ ಇಲ್ಲಿಗೆ 15 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ಬರ್ಬೋದು ಆರಾಮಾಗಿ. ಇಲ್ಲಿ ಬಂದು ಇಲ್ಲಿ ತೋಟದಲ್ಲಿ ವಿಗ್ರಹ ಎಲ್ಲಿ ಸಿಕ್ಕಿದೆ ಪ್ಲೇಸ್ ತೋರಿಸಿ ಅಂತಂದ್ರೆ ಯಾರು ಬೇಕಾದ್ರೂ ತೋರಿಸ್ತಾರೆ. ಅಂದ್ರೆ ಇಲ್ಲಿ ಈಗ ದೇವಸ್ಥಾನ ಏನಾರ ಆಯ್ತು ಅಂತಂದ್ರೆ, ಇಲ್ಲಿ ಅರ್ಚಕರ ನೇಮಕ ಏನಾರ ಆಯ್ತು ಅಂತಂದ್ರೆ ಪೂಜೆ ಶುಕ್ರವಾರ ತಪ್ಪು ಮಂಗಳವಾರ ಇರುತ್ತೆ. ಅವು ದೇವ್ರ ಪ್ರೇರೇಪಣೆ ಏನಿರುತ್ತೆ ಅದಂತೆ ಪೂಜೆ. ಯಾಕಂದ್ರೆ ಇದು ಮನುಷ್ಯನ ಕೈಲಿ ಏನಿಲ್ಲ ಅಲ್ಲಿ. ಈಗ ಉಗ್ರಹ ರೂಪದಲ್ಲಿ ಬಂದಿರೋಳೆ ಅವಳು, ಎಲ್ರಿಗೂ ಕಣ್ಣು ಕಾಣಿಸ್ಕೊಂಡಿರೋಳೆ ಅವಳು. ದೇವಸ್ಥಾನ ಮಾಡಿಸ್ಕೋಬೇಕು ಬೇಡ ಅನ್ಕೊಳ್ಳೋದು ಕೂಡ ಅವಳೆ. ಅಂದ್ರೆ ಈಗ ಬರುವಂತ ಭಕ್ತಾದಿಗಳಿಗೆ ಪೂಜೆ ಅವರೇ ಸ್ವತಃ ಮಾಡೋದ, ಪೂಜಾರಿ ಮಾಡುವಂತದ್ದ? ಸದ್ಯಕ್ಕೆ ದೇವ್ರ ಪ್ರೇರೇಪಣೆ ಸಿಗುವವರೆಗೂ ಹಿಂಗೆ ಈಗ ನಿನ್ನೆಯಿಂದ ಏನ್ ನಡೀತಾ ಇದೆ ಅದಂತೆ ನಡೀತಾ ಇರುತ್ತೆ. ಅಂದ್ರೆ ಅವ್ರವ್ರೇ ಪೂಜೆ ಮಾಡ್ಕೊಂಡು ಹೋಗ್ತಾ ಇದಾರೆ. ಅದಂತೆ ಮುಂದೆ ದೇವ್ರ ಏನ್ ಪ್ರೇರೇಪಣೆ ಇರುತ್ತೆ ಅದಂತೆ ನಮ್ಮೂರಲ್ಲಿ ನಡೀಇದೆ. ಯಾಕಂದ್ರೆ ನಮ್ಮೂರಲ್ಲಿ ಪ್ರತಿ ವರ್ಷ ಅಷ್ಟಮಿ ಅಂತೇಳಿ ಶ್ರೀ ಗವಿರಂಗ ಸ್ವಾಮಿ ಕ್ಷೇತ್ರ ಪಾಲಕರವರು ನಮ್ಮೂರ್ಗೆ ಮತ್ತೆ ಕೋಡಿವಸಳಿ, ಸಿಂಗರಾಜಿಪುರ, ನಮ್ಮೂರ್ಗೆ ಸೇರಿದಂತ ಅನಿಯೂರ್ಗೆ ಸೇರಿದಂತ ಗವಿರಂಗ ಸ್ವಾಮಿ ಇವ್ರ ಉತ್ಸವ ಪ್ರತಿ ಅಷ್ಟಮಿಗೆ ಅಂದ್ರೆ ಉತ್ಸವ ನಡೆಯುತ್ತೆ ಇಲ್ಲಿ. ಅದಾದ್ಮೇಲೆ ದಸರಾದಲ್ಲಿ ವಿಜಯದಶಮಿ ಅಂತ ಹೇಳಿ ನಮ್ಮ ಸಿಂಗರಾಜಿಪುರದವ್ರು ಮಾಡ್ತಾರೆ. ಕೋಡಿವಸಳಿಯವರು 3 ವರ್ಷ 2 ವರ್ಷಕ್ಕೆ ಇವ್ರು ಮಾಡ್ಕೊಂತಾರೆ. ಹಾಗಾಗಿ ಅದಾದ್ಮೇಲೆ ನಾವು ಅಷ್ಟಮಿ ಮುಗಿದ್ಮೇಲೆ ಗಣೇಶನ ವಿಸರ್ಜನೆ ಟೈಮಲ್ಲೂ ಕೂಡ ಗವಿರಂಗ ಸ್ವಾಮಿ ಬಂದು ಇಲ್ಲಿ ಉತ್ಸವ ಆಗ್ತಾರೆ. ಹಾಗಾಗಿ ನಾವು ಆ ಟೈಮ್ಗೆ ಇಲ್ಲಿ ಯಾರು ಅರ್ಚಕರಾಗ್ತಾರೆ ಏನು ಅಂತಂದ್ರೆ ಅವರು ನಮ್ಮ ಕ್ಷೇತ್ರ ಪಾಲಕರು, ಅವರು ಆಶೀರ್ವಾದ ಮತ್ತೆ ಅವರ ಪ್ರೇರೇಪಣೆಯಿಂದನೇ ಆಗ್ಬೇಕು. ಎಲ್ಲ ಊರವ್ರು ಸೇರಿ ಕುತ್ಕೊಂಡು ಮಾತಾಡಿ ಅಂದ್ರೆ ಈಗ ಸದ್ಯಕ್ಕೆ ಅವ್ರವರೇ ಪೂಜೆ ಮಾಡ್ಕೊ ಹೋಗುವಂತದ್ದು. ಇಲ್ಲಿ ನಾವು ಡಿಸಿಷನ್ ತಗೊಳ್ಳೋದು ಮನಸ್ಸಾಗಿ ನಮ್ಮೇಲೆ ಏನಿಲ್ಲ. ಹೌದು, ಅವನ ಆಶೀರ್ವಾದ ಬೇಕು. ಯಾಕಂದ್ರೆ ಅವನೇ ಇದುವರೆಗೂ ಏನಾಗ್ಬೇಕು ಆಗುವ. ಇಲ್ಲಿ ಇದ್ರಲ್ಲಿ ಸುಮಾರು ಇತಿಹಾಸ ಇದೆ, ನಮ್ಗೆ ಗೊತ್ತಿರೋಷ್ಟು ಮಾತ್ರ ಹೇಳ್ಬೋದು. ಹೌದು, ಇಲ್ಲಿ ಗವಿರಂಗ ಸ್ವಾಮಿ ಅಂತಂದ್ರೆ ಅಷ್ಟು ಪವರ್ಫುಲ್ ಶಕ್ತಿ. ಹಾಗಾಗಿ ಈಗ ನೀವು ಕಂಡ ಮಟ್ಟಿಗೆ ಈ ಜಮೀನುಗಳಲ್ಲಿ, ಸುತ್ತಮುತ್ತ ಜಮೀನುಗಳಲ್ಲಿ ಬರೀ ವಿಗ್ರಹಗಳೇ ಸಿಗ್ತಾ ಇದೆ ಅನ್ನೋದು ಇಲ್ಲಿ ವಾಡಿಕೆ ಆಗಿದೆ. ಆದ್ರೆ ಇಲ್ಲಿ ಈಗ ನೀವು ಕಂಡಂಗೆ ಪುರಾತನ ಕಾಲದಲ್ಲಿ ಹಲವರು ತಾತ ಮುತ್ತಾತರು ಹೇಳಿರುವ ಸ್ಟೋರಿ ಏನಾದ್ರು ಇದೆಯಾ? ಅದೇ ಇಷ್ಟೇ ನಮಗ್ ಗೊತ್ತಿರುವಂತದ್ದು ಇಷ್ಟೇನೆ. ಇಲ್ಲಿ ಹಳೆ ಊರ್ ಇತ್ತಿದು, ಇದೆಲ್ಲ ಈ ಪ್ರದೇಶ ಎಲ್ಲ ಹಿಂದೆ ಇದ್ದಂತ ಊರಿದು, ಹಳೆ ಊರು ಇದು. ಇಲ್ಲಿ ಹಲವಾರು ಕೆಲವ್ರಿಗೆಲ್ಲ ಚಿನ್ನ, ಬೆಳ್ಳಿ ಮತ್ತೆ ಮನೆಗಳಲ್ಲಿ ಇದ್ದಂತ ವಸ್ತುಗಳು ಸುಮಾರು ಜನಕ್ಕೆ ಸಿಕ್ಕಿದೆ ಇಲ್ಲಿ. ಹಿಂದೆ ಇದ್ದಂತ ಇಲ್ಲೊಂದು ಮಾರಿಕಟ್ಟೆ ಅಂತ ಇತ್ತು, ಅದು ಇವಾಗಿಲ್ಲ. ಹಂಗಾಗಿ ಇಲ್ಲಿ ಹತ್ರದೇ ಆದಂತ ಒಂದು ಇತಿಹಾಸ ಇತ್ತು, ನಾವು ಕೇಳಿರೋದು. ಒಂದು ಗ್ರಾಮ ಇಲ್ಲಿ ಇದ್ದಿದ್ದು, ಅದಾದ್ಮೇಲೆ ಈ ಕಡೆ ಕೆಳಗಡೆಗೆ ಗ್ರಾಮ ಆಗಿದೆ. ಗ್ರಾಮ ಆಗಿದೆ. ಗ್ರಾಮ ಆಗಿದೆ. ಸರಿ, ಧನ್ಯವಾದಗಳು ಸರ್.